ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿ ಆದಂಥ ಚಕ್ಕಲಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಬೇಗನೆ ಮಾಡ್ಕೋಬೋದು, ಇನ್ಸ್ಟೆಂಟಾಗಿ ಮನೆಯಲ್ಲಿರುವ ಹಿಟ್ಟಿನಿಂದನೇ ಮಾಡ್ಕೋಬೋದು. ಇದಕ್ಕೇನು ಹಿಟ್ಟು ಬೀಸೋಕ್ಕೆ ಕಾಳು ಅದು ಕೊಡೋ ಅವಶ್ಯಕತೆ ಇಲ್ಲ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೆಸ್ ಮಾಡಿ. ಮೊದಲಿಗೆ ನಾನಿಲ್ಲಿ 3 ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳತ್ತೀನಿ ರೀ. ಬೀಸಿರುವಂಥ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಅಂದರೆ ಸಣ್ಣ ಲೋಟದಷ್ಟು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ. ಅಷ್ಟನ್ನು ಹಿಟ್ಟನ್ನು ಜರಡಿ ಆಡಿ ಈ ಥರನಾದಿ ಕಾಟನ್ ಬಟ್ಟೆಯಲ್ಲಿ ಇಲ್ಲ ಯಾವ್ದು ಬೇಕಾದ ಬಟ್ಟೆಯಲ್ಲಿ ಕಟ್ಟಿರಿ. ಅದನ್ನು ನಾವು ಒಂದು 10 ನಿಮಿಷದಷ್ಟು ಉಗಿಯಲ್ಲಿ ಬೇಯಿಸ್ಕೋಬೇಕಾಗ್ತದೆ ರೀ. ಪೂರ್ತಿಯಾಗಿ ಗಂಟನ್ನು ಕಟ್ಕೋಬೇಕು. ಹಿಟ್ಟು ಸ್ವಲ್ಪನೂ ಹೊರಗಡೆ ಬರಬಾರ್ದು ರೀ. ಹಂಗೆ ಎಲ್ಲನೂ ಕವರ್ ಮಾಡ್ಕೊಂಡು ಹಿಟ್ಟನ್ನು ಅದೇನು ಗಂಟನ್ನು ನೀಟಾಗಿ ಕಟ್ಕೋಬೇಕು ರೀ. ತುಂಬ ರುಚಿಯಾಗಿರ್ತಾವೆ ರೀ. ಹಂಗೆ ಬೇಗನೆ ಸಹಿತ ಆಗ್ತಾವೆ ರೀ. ಜಾಸ್ತಿ ಏನು ಟೈಮ್ ಬೇಕಾಗಂಗಿಲ್ಲ. ಪೂರ್ತಿಯಾಗಿ ಗಂಟನ್ನು ನೀಟಾಗಿ ಕಟ್ಕೊಂಡೆ. ಇವಾಗ ನಾನಿಲ್ಲಿ ಇಡ್ಲಿ ಪಾತ್ರೆನ ಒಂದು ಕೆಳಗಡೆ ನೀರನ್ನು ಹಾಕಿ ಒಂದೇ ಪ್ಲೇಟನ್ನು ಇಟ್ಕೊಂಡಿದ್ದೀನಿ ರೀ. ಅದರಲ್ಲಿ 10 ನಿಮಿಷದಷ್ಟು ಬೇಯಿಸ್ಕೋಬೇಕಾಗ್ತದೆ ರೀ. ನೀರು ಸ್ವಲ್ಪ ಬಿಸಿ, ಕೆಳಗಡೆ ಬಿಸಿ ನೀರನ್ನು ಹಾಕೊಂಡ್ರೆ ಬೇಗನೆ ಆಗುತ್ತೆ. 10 ನಿಮಿಷ ಪ್ಲೇಟ್ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷದಷ್ಟು ಬೇಯಿಸ್ಕೋಬೇಕು ರೀ. 10 ನಿಮಿಷ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಕಾಣಿಸ್ತೈತೆ ನೋಡಿರಿ. ಪೂರ್ತಿಯಾಗಿ ಗಟ್ಟಿಯಾಗಿರ್ತೈತೆ ರೀ. ಅದರೊಳಗೆ ಹಿಟ್ಟು ಚಕ್ಲಿ ಗರಿ ಗರಿಯಾಗಿ ಬರೋಕ್ಕೆ ಈ ಥರನಾಗಿ ನಾವು ಹಿಟ್ಟನ್ನು ಉಗಿಯಲ್ಲಿ ಬೇಯಿಸ್ಕೋಬೇಕಾಗ್ತೈತೆ ರೀ. ಇವಾಗ ಗಂಟನ್ನು ಓಪನ್ ಮಾಡಿ ಅದು ಒಳಗಡೆ ಏನು ಗಟ್ಟಿಯಾಗಿರ್ತೈತಲ್ಲ ರೀ ಹಿಟ್ಟನ್ನು, ಅದನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ರೀ. ನೋಡಿರಿ ಎಷ್ಟು ಗಟ್ಟಿಯಾಗಿದೆ. ನಮಗಿವಾಗ ಅರ್ಧದಷ್ಟು ಹಿಟ್ಟು ರೆಡಿ ಆಯ್ತು ರೀ. ಇವಾಗ ಅದನ್ನು ಪೂರ್ತಿಯಾಗಿ ಬಟ್ಟೆನ ತಕ್ಕೊಂಡು ಹಿಟ್ಟನ್ನು ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮಕ್ಕಳಿಗೆ ಮಾಡಿಕೊಟ್ರಂಥ ಮಕ್ಕಳು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಮತ್ತು ಬೇಕು ಬೇಕಂತೇಳಿ ಕೇಳಿ ತಿಂತಾರೆ. ಅಷ್ಟು ರುಚಿಯಾಗಿರ್ತಾವೆ ರೀ. ಇವಾಗ ಹಿಟ್ಟು ಈ ಥರನಾಗಿ ಗಟ್ಟಿಯಾಗಿರ್ತೈತೆ ರೀ. ಪೂರ್ತಿಯಾಗಿ ಒಂದು ಲೋಟದಿಂದ ಪ್ರೆಸ್ ಮಾಡಿದರೆ ಆಯ್ತು ರೀ. ಇಲ್ಲ ಸ್ಮ್ಯಾಶರಿಂದ ಪ್ರೆಸ್ ಮಾಡಿದರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತೆ ರೀ. ಇವಾಗ ಪೂರ್ತಿಯಾಗಿ ಹಿಟ್ಟನ್ನು ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಮತ್ತೆ ಹಿಟ್ಟನ್ನು ಒಂದು ಸ್ವಲ್ಪ ಜರಡಿ ಆಡಬೇಕಾಗ್ತೈತೆ ರೀ. ಯಾಕಂದ್ರೆ ಅದ್ರೊಳಗೆ ಗಂಟು ಇರ್ತೈತೆ ರೀ. ಅದು ಗಂಟು ನಮ್ಗೆ ಹಿಟ್ಟು ನಾದಿಕೊಳ್ಳುವಾಗ ಹಿಟ್ಟು ಕರೆಕ್ಟಾಗಿ ಹದಕ್ಕೆ ಬರೋದಿಲ್ಲ ರೀ. ಅದಕ್ಕಾಗಿ ಈ ಥರನಾಗಿ ಸ್ವಲ್ಪ ಮೇಲ್ಗಡೆ ಉಳಿತಿತ್ತು ಅಂದರೆ ನಾನು ಈ ಲೋಟದಿಂದ ಈ ಥರನಾಗಿ ಅದನ್ನು ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಆವಾಗ ಪೂರ್ತಿಯಾಗಿ ಹಿಟ್ಟು ಸಣ್ಣದಾಗಿ ಬಿಡುತ್ತೆ ರೀ. ಇಲ್ಲ ಅಂದರೆ ಈ ಥರನ ಸಣ್ಣ ಆದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡ್ರೂ ಬರುತ್ತೆ ರೀ. ಅಷ್ಟೊಂದು ಟೈಮ್ ಇಲ್ಲ ನಮ್ಮ ಹತ್ರ ಅಂತ ಅಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡ್ರು ಬರುತ್ತೆ ರೀ. ಇವಾಗ ನಾನಿಲ್ಲಿ ಹಿಟ್ಟು ರೆಡಿ ಆದಮೇಲೆ ಅದಕ್ಕೆ 5ರಿಂದ 6 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ತೊಗೊಂಡೇನಿ ರೀ. ಹಂಗೆ 1.5 ಸ್ಪೂನ್ನಷ್ಟು ಅಜ್ವಾನು ಅಂದರೆ ಕಾಳನ್ನು ತೊಗೊಂಡು ಸ್ವಲ್ಪ ಕೈಯಿಂದ ಈ ಥರನಾಗಿ ತೀಡಿ ಹಾಕೋದ್ರಿಂದ ಅದ್ರ ಘಮ ಜಾಸ್ತಿ ಬರುತ್ತೆ ರೀ. ಅದಕ್ಕೋಸ್ಕರ ನಾನಿಲ್ಲಿ ಖಾರನ ತೊಗೊಂಡಿದ್ದೀನಿ ರೀ. ಖಾರ ನಾನಿಲ್ಲಿ 4ರಿಂದ 5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಖಾರ ನಾವು ಎಣ್ಣೆಯಲ್ಲಿ ಹಾಕಿದ ಮೇಲೆ ಪೂರ್ತಿಯಾಗಿ ಸಪ್ಪೆ ಆಗಿಬಿಡುತ್ತೆ ರೀ. ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಯೂಸ್ ಮಾಡ್ಕೋತಾ ಇದ್ದೀನಿ ರೀ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ರೀ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ರೀ. ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ ರೀ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಾನೇನು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡಿನಲ್ಲ ರೀ, ಎಲ್ಲನೂ ಒಮ್ಮೆ ಡ್ರೈ ಆಗಿನೇ ಮಿಕ್ಸ್ ಮಾಡಿಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತು ಅಂದರೆ ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಷ್ಟರಲ್ಲಿ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಎಣ್ಣೆ ಎಷ್ಟು ಹಾಕ್ಕೋಬೇಕಂದ್ರೆ ಪೂರ್ತಿಯಾಗಿ ಹಿಟ್ಟನ್ನು ಎಲ್ಲವೂ ಮಿಕ್ಸ್ ಮಾಡಿದ ಮೇಲೆ ಮುದ್ದೆ ಹಂಗೆ ಆಗ್ಬೇಕು ರೀ. ಅಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೋಬೇಕಾಗತ್ತೆ ರೀ. ಅಂದರೆ ಇಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಂಡು ಕೈಯಿಂದ ಹಿಟ್ಟು ನಾವು ಪ್ರೆಸ್ ಮಾಡಿದರೆ ಅದು ಮುದ್ದೆ ಅಂತೆ ಆಗಬೇಕು ರೀ. ಕೈಯಲ್ಲಿ ಎಲ್ಲ ಒಟ್ಟುಗೂಡಬೇಕು. ಅಷ್ಟು ಎಣ್ಣೆನ ಹಾಕ್ಕೋಬೇಕಾಗತ್ತೆ ರೀ. ಇವಾಗ ಎಲ್ಲನೂ ನಮಗೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಇವಾಗ ನೋಡಿರಿ, ಈಗ ತೋರ್ಸಾತೀನಲ್ಲ ರೀ, ಈ ಥರನಾಗಿ ಹಿಟ್ಟು ಮುದ್ದೆ ಆಗಬೇಕು ರೀ. ಆವಾಗ ನಮಗೆ ಎಣ್ಣೆ ಕರೆಕ್ಟಾಗಿದೆ ಅಂತ. ಇವಾಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಗಟ್ಟಿನೂ ಇರಬಾರ್ದು, ಪೂರ್ತಿಯಾಗಿ ತೆಳುವೂ ಇರಬಾರ್ದು. ನೀವು ಚಕ್ಕಲೆ ಮನೆಯಲ್ಲಿ ಹಾಕಿ ಒತ್ಕೊಳ್ಳುವಷ್ಟು ಹದ ಇದ್ದರೆ ಸಾಕು. ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ನಾದ್ಕೋಬೇಕಾಗತ್ತೆ ರೀ. ನಾನು ಇನ್ನೊಂದು ಥರ ಚಕ್ಲಿ ರೆಸಿಪಿನೂ ತೋರಿಸಿದ್ದೀನಿ ನನ್ನ ಚಾನಲ್ನಲ್ಲಿ.
ಅದು ಕೇವಲ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಅಷ್ಟೇ ಯೂಸ್ ಮಾಡಿ ಮಾಡ್ತಾ ಇರೋದು. ನಾನಿಲ್ಲಿ ಪುಟಾಣಿ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಆದರೂ ಅಷ್ಟೇ ಕ್ರಿಸ್ಪಿಯಾಗಿ ಬರ್ತಾವ್ರಿ ಚಕ್ಲಿನ. ನೀವು ಒಂದ್ಸಾರಿ ಟ್ರೈ ಮಾಡಿರಿ. ಇವಾಗ ಹಿಟ್ಟನ್ನು ನೋಡಿರಿ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ. ಅದನ್ನು ಒಂದು 10ರಿಂದ 15 ನಿಮಿಷ ಪ್ಲೇಟ್ ಮುಚ್ಚಿ ನೆನೆಯೋಕೆ ಇಡ್ತೀನಿ ರೀ. ಇವಾಗ ನೋಡಿರಿ ಹಿಟ್ಟು ನೆನೆದಿದೆ. ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ ರೀ. ನಾವು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ಕರೆಕ್ಟಾಗಿ ಹದ ಬರುತ್ತೆ, ಚಕ್ಲಿ ಕಟ್ಟಾಗಿ ಆಗೋದಿಲ್ಲ, ಚೆನ್ನಾಗಿ ರೌಂಡಾಗಿ ಬರುತ್ತೆ. ನಾನಿಲ್ಲಿ ಚಕ್ಲಿ ಒಲೆಯಲ್ಲಿ ಹಾಕಿ ಚಕ್ಲಿನ ಒತ್ಕೋತಾ ಇದ್ದೀನಿ ರೀ. ನಾನಿಲ್ಲಿ ಕಟ್ಟಿಗೆ ಈ ಥರದ ಹಳೆ ಕಾಲದವ್ರು ಯೂಸ್ ಮಾಡ್ತಿದ್ರಲ್ರಿ, ಆ ಥರ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರನ್ನು ಹಚ್ಕೋತಾ ಇದ್ದೀನಿ ರೀ. ನೀರು ಬದಲಿಗೆ ಎಣ್ಣೆನೂ ಸಹಿತ ಹಚ್ಕೋಬೋದು. ನೀರೇ ಹಚ್ಕೋಬೇಕಂತ ಏನಿಲ್ಲ, ಎಣ್ಣೆನ ಹಚ್ಕೋಬೋದು. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಚಕ್ಲಿನ ಒತ್ಕೊಳ್ರಿ. ನೋಡಿರಿ ಸ್ವಲ್ಪನೂ ಕಟ್ಟಾಗ್ತಾಯಿಲ್ಲ, ಕಟ್ಟಾಗದೆ ಮುರಿಯೋದೇ ಬರ್ತಾ ಇದ್ದಾವೆ. ಬಾಯಲ್ಲೂ ಅಷ್ಟೇ ರುಚಿಯಾಗಿರ್ತಾವ್ರಿ. ಹಾಗೆ ಎಣ್ಣೆನೂ ಸಹಿತ ಜಾಸ್ತಿಯಾಗಿ ತೊಗೊಳ್ಳೋದಿಲ್ಲ. ನಾನಿಲ್ಲಿ 2-3ರಷ್ಟು ಚಕ್ಲಿಯನ್ನು ಒತ್ತಿ ತೋರಿಸ್ತಾ ಇದ್ದೀನಿ ರೀ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬಾಯಲ್ಲಿ ನಾವು ಓಂಕಾಳು, ಅಜ್ವಾನು ಮತ್ತು ಎಳ್ಳು ಹಾಕಿದ್ದೀವಲ್ವ, ಅದು ತುಂಬ ರುಚಿ ಅನ್ನಿಸ್ತೈತೆ ರೀ. ನೀವು ಬೇಕಿದ್ರೆ ಇಲ್ಲಿ ಕರಿ ಎಳ್ಳನ್ನು ಯೂಸ್ ಮಾಡ್ಕೋಬೋದು. ಕರಿ ಎಳ್ಳು ಹಾಕೋದ್ರಿಂದ ಮೇಲ್ಗಡೆ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಅಷ್ಟರಲ್ಲಿ ಎಣ್ಣೆನೂ ಕಾದಿತ್ತು. ನಾನಿಲ್ಲಿ ಮಾಡ್ಕೊಂಡಿರೋ ಚಕ್ಲಿನ ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ ರೀ. ಹಾಕಿದ ತಕ್ಷಣ ಒಮ್ಮೆಲೇ ಅದನ್ನು ಸ್ಪೂನ್ನಿಂದ ಕೈ ಆಡ್ಸೋಕೆ ಹೋಗಬೇಡ್ರಿ, ಇಲ್ಲಾಂದರೆ ಎಲ್ಲನೂ ಪುಡಿಯಾಗಿ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ರೀ. ಅದಕ್ಕೋಸ್ಕರ ನಾವು ಚಕ್ಲಿ ಹಾಕಿದ ತಕ್ಷಣ ಅವು ಮೇಲ್ಗಡೆ ಈ ಥರನಾಗಿ ಗುಳ್ಳೆಗಳು ಬರ್ತಾ ಇದ್ದಾವಲ್ರಿ, ಅದು ಪೂರ್ತಿಯಾಗಿ ಗುಳ್ಳೆ ನಿಂತ ಮೇಲೇ ನಾವು ಅದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ ರೀ. ಅಲ್ಲಿವರೆಗೂ ಟರ್ನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇವಾಗ ನೋಡಿರಿ ಪೂರ್ತಿಯಾಗಿ ಅರ್ಧದಷ್ಟು ಗುಳ್ಳೆ ಮೇಲ್ಗಡೆ ಬರುತ್ತಾ ಇದ್ದಾವೆ, ಕಡಿಮೆ ಆಗಿದ್ದಾವೆ. ಮತ್ತು ಅವು ನಾವು ಹಾಕಿರುವಂಥ ಚಕ್ಲಿ ಸಹಿತ ಮೇಲ್ಗಡೆ ಎದ್ದು ಬರ್ತಾ ಇದ್ದಾವೆ. ಇವಾಗ ನಾವು ಟರ್ನ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಬೆಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಇವಾಗ ಪೂರ್ತಿಯಾಗಿ ಬಬಲ್ಸ್ ಬರೋದು ತುಂಬ ಕಡಿಮೆ ಆಗಿದೆ ಅಲ್ವಾ. ಇವಾಗ ಪೂರ್ತಿಯಾಗಿ ಗುಳ್ಳೆಗಳು ಬರೋದು ಕಡಿಮೆ ಆಗಿದ್ದಾವೆ. ಇವಾಗ ನಮಗೆ ಚಕ್ಕಲಿ ಕರ್ದಿದ್ದಾವೆ ಅಂತ ಗೊತ್ತಾಗುತ್ತೆ. ನಾವು ಚೆನ್ನಾಗಿ ಚಕ್ಲಿಗಳನ್ನು ಕರಿಯೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಬರ್ತಾವೆ. ಇವಾಗ ನೋಡಿರಿ ನಮ್ಮದು ಗರಿಯಾದಂತಹ ಚಕ್ಲಿ ರೆಡಿ ಆದವು. ಇದ್ರ ಜೋಡಿಗೆ ಸ್ವಲ್ಪ ಚುರುಮುರಿ ಚೂಡ ಇತ್ತು ಅಂದರೆ ಅವು ಸಂಜೆ ಸ್ನ್ಯಾಕ್ಸು ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ಇದನ್ನು 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಎಲ್ಲಾದರೂ ಟ್ರಿಪ್ಪು ಮತ್ತು ಮಕ್ಕಳಿಗೆ ನಾವೆಲ್ಲಾದರೂ ಹಾಸ್ಟೆಲಲ್ಲಿ ಇಟ್ಟಿದ್ವಿ ಆ ಥರ ನಾವು ಇನ್ಸ್ಟೆಂಟಾಗಿ ಈಸಿಯಾಗಿ ಚಟ್ನಿನ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಹಾಗೆ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿರಿ, ನಿಮಗೆ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಾಗೆ ನೀವು ಯಾವ ಥರನಾಗಿ ಚಟ್ನಿನ ಮಾಡ್ತೀರಾ, ಯಾವ ಹಿಟ್ಟನ್ನು ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನು ನಾದ್ಕೊಂಡು ಬಿಟ್ಟಲ್ಲಿ ಇಷ್ಟೊಂದು ಚಟ್ನಿಗಳು ಆಗಿದ್ದು ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಆಗಿದ್ದು. ಅದು ಎಣ್ಣೆನೂ ಸ್ವಲ್ಪ ಜಾಸ್ತಿಯಾಗಿ ಇಟ್ಕೊಂಡಿರಲಿಲ್ಲ. ತುಂಬ ರುಚಿಯಾದಂಥ ಚಟ್ನಿ ರೆಡಿ ಅದು. ನೀವು ಇದಕ್ಕಿಂತ ದೊಡ್ಡದಾಗಿಯೂ ಹಾಕೋತೀನಿ ಅಂತ ಅಂದರೆ ನಡೆಯುತ್ತೆ, ಇದಕ್ಕಿಂತ ಚಿಕ್ಕದಾಗಿ ನಾನು ಚಟ್ನಿನ ಒತ್ಕೋತೀನಿ ಅಂತ ಅಂದರೆ ನಡೆಯುತ್ತೆ, ಅದು ನಿಮ್ಮ ಇಷ್ಟ. ನನಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ಪೂರ್ತಿಯಾಗಿ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೆ ಸುಖೀ ಭವ.